ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಈಗ ನಾನು ಬಾಯಿಯಲ್ಲಿ ನೀರೂರಿಸುವ ಮೀನಿನ ಸಾರು ಮಾಡುವುದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಟ್ಟಲಿನಲ್ಲಿ ಸ್ವಲ್ಪ ಹುಣಸೆ ರಸ, ಉಪ್ಪು, ಖಾರದ ಪುಡಿ ಮತ್ತು ಸ್ವಲ್ಪ ನೀರು ಹಾಕಿಕೊಂಡು ಮಿಕ್ಸ್ ಮಾಡಿ ಅದನ್ನು ಮೀನಿನ ತುಂಡುಗಳಿಗೆ ಹಚ್ಚಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗಲು ಬಿಡಿ. ನಂತರ ದಪ್ಪ ತಳ ಇರುವ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 2 ಚಮಚ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ನಂತರ ಕರಿಬೇವಿನ ಎಲೆಗಳನ್ನೂ ಸೇರಿಸಿ ಇದನ್ನು ಕಡಿಮೆ ಉರಿಯಲ್ಲಿ ಕೆಂಪಗೆ ಬಾಡಿಸಿಕೊಳ್ಳಿ. ಹಾಗೆ ಒಂದು ಜಾರ್ಗೆ ಸ್ವಲ್ಪ ಕಾಯಿ ತುರಿ, 1 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಮಟನ್ ಸಾಂಬಾರ್ ಪುಡಿ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲವನ್ನೂ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಈ ಪಾತ್ರೆಗೆ ಹಾಕಿಕೊಳ್ಳಿ. ಇದನ್ನು ಸಹ ಕಡಿಮೆ ಉರಿಯಲ್ಲಿ ಹಸಿ ವಾಸನೆ ಹೋಗುವವರೆಗೆ ಬಾಡಿಸಿಕೊಳ್ಳಿ. ಹಾಗೆ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಉಳಿದ ಮಸಾಲೆಯನ್ನು ಅಲ್ಲಾಡಿಸಿ ಈ ಪಾತ್ರೆಗೆ ಬಿಟ್ಟುಕೊಳ್ಳಿ. ಇದನ್ನು ತುಂಬ ಚೆನ್ನಾಗಿ ಕುದಿಸಿ ಹರಳುಪ್ಪು ಹಾಕಿ ಸ್ವಲ್ಪ ಹಾಕಿಕೊಳ್ಳಿ ಉಪ್ಪನ್ನು, ಏಕೆಂದರೆ ನೀವು ಮ್ಯಾರಿನೇಟ್ ಮಾಡುವಾಗ ಮೀನಿನ ತುಂಡುಗಳಿಗೂ ಸಹ ಉಪ್ಪು ಹಾಕಿರ್ತೀರ ಅಲ್ವಾ, ಆದುದರಿಂದ ಸ್ವಲ್ಪ ಮಾತ್ರ ಹಾಕಿಕೊಳ್ಳಿ. ನಂತರ ಕಡಿಮೆ ಉರಿ ಮಾಡಿಕೊಂಡು ಎಲ್ಲ ಮೀನಿನ ತುಂಡುಗಳನ್ನು ನಿಧಾನವಾಗಿ ಸಾಂಬಾರಿಗೆ ಹಾಕಿಕೊಳ್ಳಿ. ಈ ಸಾರು ಹುಳಿ ಇದ್ದರೆ ತುಂಬ ರುಚಿಯಾಗಿರುತ್ತದೆ. ಬೆಂಡೆಕಾಯಿ ಸಾರು ಮತ್ತು ಮೀನಿನ ಸಾರು ಇವೆರಡೂ ಸಹ ಹುಳಿ ಮುಂದಿದ್ದರೆ ಬಹಳ ರುಚಿಯಾಗಿರುತ್ತದೆ. ಈ ಮೀನಿನ ಸಾರನ್ನು ಇವತ್ತು ಮಾಡಿ ಇಟ್ಟು ನಾಳೆ ತಿಂದ್ರಂತೂ ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಎಲ್ಲ ಮೀನಿನ ತುಂಡುಗಳನ್ನು ಹಾಕಿಕೊಂಡ ಮೇಲೆ ತಟ್ಟೆಯಲ್ಲಿ ಉಳಿದಿರುವ ಹುಣಸೆ ರಸ, ಉಪ್ಪು ಮತ್ತು ಖಾರದ ಪುಡಿ ಎಲ್ಲವನ್ನೂ ಸೇರಿಸಿರುವ ಮಿಶ್ರಣ ಇರುತ್ತೆ ಅಲ್ವಾ, ಅದನ್ನು ಸಹ ಸಾರಿಗೆ ಹಾಕಿಕೊಳ್ಳಿ. ಬೇಕಾದರೆ ಸ್ವಲ್ಪ ಉಪ್ಪು ಹಾಕಿಕೊಂಡು 15 ನಿಮಿಷ ಚೆನ್ನಾಗಿ ಕುದಿಸಿ. ಇದಕ್ಕೆ ಒಂದು ಕಬ್ಬಿಣದ ಚಾಕು ಅಥವಾ ಕುಡ್ಲು ಅಂತ ಹೇಳ್ತಾರಲ್ವಾ, ಅದನ್ನು ಬೆಂಕಿಯಲ್ಲಿ ಕಾಯಿಸಿ ಸಾರಿನಲ್ಲಿ ಅದ್ದಿ ದೃಷ್ಟಿ ತೆಗೆಯಿರಿ. ಯಾಕೆಂದರೆ ಅಂಗಡಿಯಲ್ಲಿ ಈ ಮೀನಿನ ಮೇಲೆ ಎಲ್ಲರ ಕಣ್ಣು ಬಿದ್ದಿರುತ್ತೆ ಅಲ್ವಾ, ಆದುದರಿಂದ ಹೀಗೆ ಮಾಡಲೇಬೇಕು. ಆಗ ನಿಮಗೆ ಹೊಟ್ಟೆ ನೋವು, ಹೊಟ್ಟೆ ನುಲಿಯುವುದು ಇವೆಲ್ಲ ಆಗಲ್ಲ. ಈಗ ಬಿಸಿ ಬಿಸಿ ಆಗಿರುವ ರುಚಿಯಾಗಿರುವ ಮೀನಿನ ಸಾರು ರೆಡಿ. ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ. ತುಂಬ ಧನ್ಯವಾದಗಳು.